ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಳ್ಳಾರಿಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಇಂದು ಅಂದರೆ ನಾನು ಯಾವತ್ತೂ ವ್ಲಾಗ್ಸ್ ಅಂತ ಮಾಡಿಲ್ಲ. ಸೊ ಮಾಡಿದ್ರೆ ಕೂಡ ನಾನು ಯೂಟ್ಯೂಬಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿ ಹಾಕಿಲ್ಲ. ಸೊ ಏನಕ್ಕಪ್ಪ ನಾನು ಬಳ್ಳಾರಿ ಬಗ್ಗೆ ಮಾಡ್ತಿದ್ದೀನಿ ವ್ಲಾಗ್ ಅಂದರೆ, ಸೊ ನಮ್ಮ ಬಳ್ಳಾರಿ ಗುಣ ಏನು ಅಷ್ಟೊಂದು ಹಿಂದೆ ಇಲ್ಲ ಇತಿಹಾಸನಲ್ಲಿ. ಸೊ ಏನಕ್ಕಂದರೆ ನೀವೆಲ್ಲ ನೋಡಿರ್ಬೋದು, ರಾಜಸ್ಥಾನ್ಗೆ ಹೋಗಿ ಮಾಡ್ತಾರೆ, ಬೀದರ್ಗೆ ಹೋಗಿ ಮಾಡ್ತಾರೆ, ಆಮೇಲೆ ಹಂಪಿಗೆ ಹೋಗಿ ಮಾಡ್ತಾರೆ. ಈಗ ಹಂಪಿಗೂ ಬಳ್ಳಾರಿ ಒಂದು ಪಾರ್ಟ್ ಆಗಿತ್ತು ಅದು. ಸೊ ಈಗ ಏನಾಗಿದೆ ಅಂದರೆ ಹೊಸಪೇಟೆ ಡಿಸ್ಟಿಕ್ ಆಗಿದೆ, ಅದು ಸಪ್ರೇಟ್ ಆಗಿದೆ ಅದು. ಸೊ ನಮ್ಮ ಬಳ್ಳಾರಿಯಲ್ಲಿಗೂ ಸುಮಾರು ಹಿಸ್ಟ್ರಿ ಇದೆ ರೀ. ಇಲ್ಲಿಗೂ ಮೊದಲಿಂದ ಜನಗಳಿದ್ದರು. ಸೊ ಇದರಲ್ಲಿ ನಾವು ಇತಿಹಾಸನಲ್ಲಿ ನಾವು ಓದಿರ್ಬೋದು, ನಾವು ಪ್ರೈಮರಿ ಹೈಯರ್ ಸ್ಟಡೀಸಲ್ಲಿ. ಸೊ ಹೊಯ್ಸಳರು, ಸೊ ಇವರೆಲ್ಲ ಇಲ್ಲಿ ಬಳ್ಳಾರಿಯಲ್ಲಿ ರೂಲ್ ಮಾಡಿದಾರಂತ ಎಷ್ಟೋ ಪುರಾವೆಗಳು ಇದ್ದಾವೆ. ಸೊ ನಾವು ಮಾಡ್ರನ್ ಹಿಸ್ಟ್ರಿಗೆ ಬಂದರೆ, ಸೊ ಇಲ್ಲಿ ಬಂದು 18th ಸೆಂಚುರಿಯಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ನಮ್ಮ ಬಳ್ಳಾರಿ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ ಇತಿಹಾಸದಿಂದ. ಸೊ ನಾನೀಗ ಎಲ್ಲಿದ್ದೀನಿ ಅಂದರೆ ಬಳ್ಳಾರಿ ಕೋಟೆ ಹತ್ರ ಇದ್ದೀನಿ. ಸೊ ಇದು ಬಳ್ಳಾರಿ ಕೋಟೆ ಆ್ಯಂಡ್ ಬಳ್ಳಾರಿ ಫೋರ್ಟ್ ಅಂತಲೇ ತುಂಬ ಫೇಮಸ್ ಇಲ್ಲಿ. ಸೊ ನಾನು ಅನ್ಕೊತೀನಿ ನಮ್ಮ ಬಳ್ಳಾರಿಯವರೆಲ್ಲ ಈ ಕೋಟೆಯನ್ನು ನೋಡಿರ್ಬೋದು ಅನ್ಕೊತೀನಿ. ಸೊ ಈ ಕೋಟೆಯನ್ನು ನಿರ್ಮಿಸಿದವರು ವಿಜಯನಗರ ಸಾಮ್ರಾಜ್ಯದ ಹನುಮಪ್ಪ ನಾಯಕ್ ಅವರು ಈ ಕೋಟೆಯನ್ನು ನಿರ್ಮಿಸಿದ್ದಾರೆ. ಸೊ ಅಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ. ಸೊ ತದನಂತರ ಇಲ್ಲಿ ಹೈದರಾಲಿ ಬಂದು ಕ್ಯಾಪ್ಚರ್ ಮಾಡ್ತಾರೆ ನಮ್ಮ ಬಳ್ಳಾರಿನ. ಸೊ ಅದಾದಮೇಲೆ ಸೊ ನಮ್ಮ ಬಳ್ಳಾರಿ ಗುಡ್ಡನ ಕೋಟೆನ ರಿನೋವೇಷನ್ ಮಾಡಿದವರು ಫ್ರೆಂಚ್ ಇಂಜಿನಿಯರ್. ಸೊ ಅವರು ಆರ್ಕಿಟೆಕ್ಚರ್ ಈ ಬಳ್ಳಾರಿಗೆ ಮಾಡಿರೋದು. ಸೊ ನಾನು ಅನ್ಕೊತೀನಿ ಈ ವಿಷಯ ಮೋಸ್ಟ್ಲಿ ಎಷ್ಟೋ ಬಳ್ಳಾರಿಯನ್ಸ್ಗೆ ಗೊತ್ತಿರಲ್ಲ. ಸೊ ಏನಕ್ಕಂದರೆ ನಿನ್ನೆವರೆಗೆ ನನಗೆ ಗೊತ್ತಿಲ್ಲ. ಸೊ ನಾನು ಬಂದು ನಿನ್ನೆ ವಿಕಿಪೀಡಿಯಲ್ಲಿ ಓದಿದಾಗೆ ನನಗೆ ಗೊತ್ತಾಗಿದ್ದು. ಸೊ ಈ ಬಳ್ಳಾರಿಯ ಸುಂದರವಾದ ಆರ್ಕಿಟೆಕ್ಚರ್ನ ಒಂದು ಫ್ರೆಂಚ್ ಇಂಜಿನಿಯರ್ ಮಾಡಿದ್ದಾರೆ ಅಂತ. ಸೊ ನಾವು ಬಳ್ಳಾರಿನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಆ ಬಳ್ಳಾರಿನ ಎಕ್ಸ್ಪ್ಲೋರ್ ಎದರಿಂದ ಮಾಡೋಣ ಅಂದರೆ, ನಮ್ಮ ಫೇಮಸ್ ಏಕಶಿಲಾ ಗುಡ್ಡ. ಆದರೆ ನಾನು ಸಣ್ಣ ಹುಡುಗಿದ್ದಾಗಲಿಂದ, ನಾನು ಸ್ಕೂಲಲ್ಲಿದ್ದಾಗಲಿಂದ ಕೇಳ್ಪಟ್ಟಿರೋದೇನೆಂದರೆ, ಇದು ಏಕಶಿಲಾ ಗುಡ್ಡ ಪೂರ್ತಿ ವಿಶ್ವದಲ್ಲಿನೇ 2ನೇ ಅತಿ ದೊಡ್ಡ ಏಕಶಿಲಾ ಗುಡ್ಡ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿದೆ, ಆ ಥರ ಏನು ನನಗೆ ಪುರಾವೆ ಸಿಕ್ಕಿಲ್ಲ. ಬಟ್ ನಾನಂತೂ ಜನಗಳಿಂದ ಕೇಳಿದ್ದೀನಿ ಇದನ್ನು. ಸೊ ಲೆಟ್ಸ್ ಬಳ್ಳಾರಿ ಗುಡ್ಡನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಸ್ನೇಹಿತರೆ, ಗುಡ್ಡದ ಮೇಲೆ ಬಂದಿದ್ದೀವಿ. ಸುಮಾರು 400 ಮೆಟ್ಲಿದೆ ಅನಿಸುತ್ತೆ. ಸೊ ಬಳ್ಳಾರಿ 19ನೇ ಶತಮಾನದಲ್ಲಿ ಒಂದರಲ್ಲಿ ತುಂಬ ಫೇಮಸ್ ಇತ್ತು ರೀ. ಸೊ ಅದರಲ್ಲಿ ಏನಂದರೆ, ಸೊ ಬಳ್ಳಾರಿ ಸುತ್ತಮುತ್ತ ಎಲ್ಲ ಕಾಟನ್ ತುಂಬಾ ರೈತರೆಲ್ಲ ಬೆಳೆಸ್ತಿದ್ರು ಇಲ್ಲಿ ಕಾಟನ್ನು. ಸೊ ಅಂದರೆ ಹತ್ತಿ. ಸೊ ಇಲ್ಲಿ 1894ರಲ್ಲೇ ಒಂದು ಕಾಟನ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಇತ್ತು ಬಳ್ಳಾರಿಯಲ್ಲಿ. ಸೊ ಆ ಟೈಮಲ್ಲಿ ಅದು ಫ್ಯಾಕ್ಟ್ರಿ ಸುಮಾರು 520 ಜನಕ್ಕೆ ಕೆಲಸವನ್ನು ಕೊಟ್ಟಿತ್ತು. ಸೊ ಆಮೇಲೆ ಮೊದಲನೇ ಮಹಾಯುದ್ಧದಲ್ಲಿ ಸೊ ನಮ್ಮ ಬಳ್ಳಾರಿಯಲ್ಲಿ ಆಗ ಕಾಲೋನಿಯಲ್ ಬ್ರಿಟಿಷ್ ಇಂಡಿಯನ್ ಆರ್ಮಿ ಇತ್ತು. ಸೊ ಅವ್ರಿಗೆ ಯೂನಿಫಾರ್ಮ್ ಹೊಲಿಯೋಕ್ಕಂತ ಮರಾಠ ಮಾತಾಡೋರು ಮಹಾರಾಷ್ಟ್ರದಿಂದ ಸೊ ಬಳ್ಳಾರಿಗೆ ಮೈಗ್ರೇಟ್ ಆಗಿದ್ದಾರೆ, ಅಂದರೆ ಬಳ್ಳಾರಿಗೆ ಬಂದಿದ್ರು ಅವರು. ಸೊ ಅವರು ಮೊದಲನೇ ಮಹಾಯುದ್ಧದಲ್ಲಿ ಸೊ ಕಾಲೋನಿಯಲ್ ಬ್ರಿಟಿಷ್ ಇಂಡಿಯನ್ ಆರ್ಮಿಗೆ ಸೊ ಅವರೇ ಯೂನಿಫಾರ್ಮ್ನ ಸ್ಟಿಚ್ ಮಾಡಿದ್ದು. ಸೊ ಈಗ ನಾವು ಅವ್ರನ್ನ ಬಳ್ಳಾರಿಯಲ್ಲಿ ಮರಾಠ ದರ್ಜಿ ಅಂತೀವಿ. ಸೊ ದರ್ಜಿ ಅಂದರೆ ಟೈಲರು. ಸೊ ಮೊದಲನೇ ಮಹಾಯುದ್ಧ ಆದ ನಂತರ ಅವರು ಸೊ ಆಮೇಲೆ ಅವರು ಬಳ್ಳಾರಿಯಲ್ಲಿ ಸ್ಕೂಲ್ ಯೂನಿಫಾರ್ಮ್ನ ಹೊಲೆಯೋದ್ರಲ್ಲಿನೇ ಪೂರ್ತಿ ಭಾರತದಲ್ಲಿನೇ ಫೇಮಸ್ ಇದ್ದರು ಅಂತ ನಾವು ಇತಿಹಾಸದಲ್ಲಿ ಓದ್ಬೋದು. ಸೊ ಈ ವಿಷಯ ನಿಮಗೆ ಗೊತ್ತಿಲ್ಲ ಅನ್ಕೊಂತೀನಿ. ಸೊ ಗೊತ್ತಿದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿರಿ.
ಇದ್ರು. ಸೊ 18ನೇ ಶತಮಾನದಲ್ಲಿ ನಾನು ಮೊದಲೇ ಹೇಳ್ದಂಗೆ ಸೊ ಹೈದರಾಲಿ ಅವರು ಇಲ್ಲಿ ಬಂದು ಕ್ಯಾಪ್ಚರ್ ಮಾಡಿದರು. ಸೊ ಅದಾದ ನಂತರ ಫ್ರೆಂಚ್ ಇಂಜಿನಿಯರ್ ಇದನ್ನು ಆರ್ಕಿಟೆಕ್ಟ್ ಮಾಡಿದ್ರು ಮತ್ತು ಇದನ್ನು ರಿನೋವೇಷನ್ ಮಾಡಿದ್ರು. ನಿಮಗೆ ನೋಡಿಸ್ತೀನಿ ಸ್ನೇಹಿತರೆ. ಸೊ 18ನೇ ಶತಮಾನದಲ್ಲಿ ಸೊ ಯಾವ ಥರ ಇಲ್ಲಿ ವರ್ಕ್ ಆಗಿದೆ ಅಂತ. ಸೊ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ ಹೇಗಿದೆ ಅಂತ. ಸೊ ಆಗೆಲ್ಲ ಸಿವಿಲ್ ಇಂಜಿನಿಯರ್ಸು ನಿಜ ಹೇಳಬೇಕಂದ್ರೆ ಅವರೆಲ್ಲ ಸೊ ಅವ್ರಿಗೆಲ್ಲ ಯಾವ ಥರ ಕ್ಯಾಪಬಿಲಿಟೀಸ್ ಇದೆ ಅಂತ ನೀವು ನೋಡ್ಬೋದು ಈ ವಿಡಿಯೋನಲ್ಲಿ. ಸೊ ದಯವಿಟ್ಟು ಈ ಇನ್ಫ್ರಾಸ್ಟ್ರಕ್ಚರ್ ನೋಡಿ ನೀವು ದಯವಿಟ್ಟು ಕಮೆಂಟ್ ಮಾಡಿರಿ. ಸೊ ಹೇಗೆ ಇತ್ತು ಆಗ ಸಿವಿಲ್ ಇಂಜಿನಿಯರು? ನಿಮಗೇನಾದರೂ ಸಿವಿಲ್ ಇಂಜಿನಿಯರ್ ಬಗ್ಗೆ ಗೊತ್ತಿದೆ, ಇಲ್ಲಾಂದರೆ ನೀವು ಸಿವಿಲ್ ಇಂಜಿನಿಯರ್ ನೋಡ್ತಿದ್ದೀರಂದರೆ ಸೊ ದಯವಿಟ್ಟು ನೀವು ಕಮೆಂಟ್ ಮಾಡಿರಿ. ಸೊ ಈ ಕಟ್ಟಡ ನಿರ್ಮಿತ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಸೊ ಬಳ್ಳಾರಿ ಮೇಲ್ಕೋಟೆನ ಸ್ಪೆಷಲಿ ಸೊ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದ್ಭುತ ರೀ. ಸೊ ನಿಮಗೆ ವಿಡಿಯೋನಲ್ಲಿ ನೋಡ್ದಂಗೆ ಎಷ್ಟು ಅದ್ಭುತವಾಗಿದೆ. ಸೊ ಎಷ್ಟು ವಿಶಾಲವಾಗಿ ಕಟ್ಟಿದ್ದಾರೆ ನಮ್ಮ ಕೋಟೆನ. ಸೊ ಈ ಕೋಟೆನ ಕಟ್ಟಿರೋದೊಂದು ಕಾರಣ ಇರುತ್ತೆ. ಸೊ ಆಕ್ರಮಣಕಾರರಿಂದ ಅವ್ರನ್ನವರು ರಕ್ಷಿಸ್ಕೊಳ್ಳೋಕ್ಕೆ ಕೋಟೆಗಳ್ನ ಕಟ್ಕೊಂತಿದ್ರಂತ ಸೊ ನಾವೆಲ್ಲ ಇತಿಹಾಸನಲ್ಲಿ ಓದೀವಿ. ಆಮೇಲೆ ಸ್ವಲ್ಪ ಯೂಟ್ಯೂಬ್ ಆಮೇಲೆ ಎಲ್ಲ ಕಡೆಯಿಂದ ಇನ್ಫಾರ್ಮೇಷನನ್ನು ನಾವು ಗ್ಯಾದರ್ ಮಾಡಿರ್ಬೋದು. ಸೊ ಈ ಕೋಟೆನ ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೀ. ಸೊ ನೋಡಿರಿ ಈ ಇನ್ಫ್ರಾಸ್ಟ್ರಕ್ಚರು. ಸೊ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದರಿಂದ ನೀವು ದಯವಿಟ್ಟು ಶೇರ್ ಅಂತೂ ಮಾಡಿರಿ. ಸೊ ಏನಕ್ಕಂದರೆ ನಾನು ಹೇಳ್ತಿರೋದು ಶೇರ್ ಮಾಡಿರಿ ಅಂತ. ಸೊ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆದವರಂತೂ ಈ ಥರ ವೀಡಿಯೋಸ್ ಎಲ್ಲ ಅವ್ರು ಮಾಡ್ತಿಲ್ಲ. ಸೊ ನಾವಾದರೂ ಈ ಥರ ವೀಡಿಯೋಸ್ನ ಶೇರ್ ಮಾಡೋದ್ರಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಪ್ರವಾಸೋದ್ಯಮ ಇಲಾಖೆಗೆ ತುಂಬ ಚೆನ್ನಾಗಿ ರೆವೆನ್ಯೂ ಜನ್ರೇಟ್ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಆಮೇಲೆ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ರೆವೆನ್ಯೂ ಜನ್ರೇಟ್ ಆದರೆ ಚೆನ್ನಾಗಿ ಸೊ ಗೌರ್ಮೆಂಟ್ ಅವ್ರಿಗೂ ಇನ್ನೂ ಚೆನ್ನಾಗಿ ಇಲ್ಲೆಲ್ಲ ಏನು ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೋದು. ಸೊ ದಟ್ ಇಲ್ಲಿ ಬರೋಕ್ಕೆ ಸೊ ಎಲ್ಲರೂ ಬರ್ಬೋದು. ಏನಂದರೆ ಇಲ್ಲಿ ಸೊ ಇಲ್ಲಿ 60-70 ವಯಸ್ಸಿರೋರು ಅಂತೂ ಬರೋಕ್ಕಾಗಲ್ಲ ಅನ್ಕೊಂತೀನಿ. ಏನಕ್ಕಂದರೆ ಸೊ ಮೇಲೆ ಬಂದು ಅವ್ರಿಗೆ ನಡೆಯೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ನೀವು ಈ ವಿಡಿಯೋ ಮುಖಾಂತರ ಸೊ ಪ್ರವಾಸೋದ್ಯಮ ಇಲಾಖೆ ಸೊ ಇಲ್ಲಿ 60-70 ವರ್ಷದವರೆಗೂ ಅವ್ರು ಏನಾದರೂ ಲಿಫ್ಟು ಸೊ ಅದ್ರ ಮುಖಾಂತರ ಇದನ್ನೆಲ್ಲ ವೀಕ್ಷಣೆ ಮಾಡೋ ಆನಂದವನ್ನು ಎಲ್ಲರಿಗೆ ಕಲ್ಪಿಸಿಕೊಡಲಿ ಅಂತ ನಾನು ಈ ವಿಡಿಯೋದಿಂದ ಅವರಿಗೆ ಮನವಿ ಮಾಡ್ತಿದ್ದೀನಿ. ಸ್ನೇಹಿತರೆ, ಈಗ ನಾವು ಬಳ್ಳಾರಿಯ ಟಾಪ್ ವ್ಯೂವಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಬಳ್ಳಾರಿಯನ್ನು ನೋಡ್ಬೋದು ಹೇಗಿದೆ ಸಿಟಿ ಅಂತ. ಸೊ ನಾನು ಮೊದಲೇ ಹೇಳ್ದಂಗೆ ಬಳ್ಳಾರಿ ಸಿಟಿ ಎಲ್ಲ ನಿಮಗೆ ನೋಡಿಸ್ಬೇಕಾಗಿತ್ತು. ಸೊ ಈ ಬಳ್ಳಾರಿ ಕೋಟೆನೇ ಎಷ್ಟು ವಿಶಾಲ, ಎಷ್ಟು ಚೆನ್ನಾಗಿದೆ. ಸೊ ಇದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಆಗುತ್ತೆ. ಸೊ ನೋಡೋಣ, ಈ ವಿಡಿಯೋಗೆ ಏನಾದರೂ ಪ್ರೀತಿ ಸಿಕ್ಕಿದ್ರೆ ಆಮೇಲೆ ಇನ್ನೊಂದು ವಿಡಿಯೋ ಮಾಡೋಣ ಬಳ್ಳಾರಿ ಸಿಟಿ ಹೇಗಿದೆ. ಸೊ ಇದು ಸಿಟಿ ಬಂದು ಒಂದು ನಿಯರ್ಲಿ 5 ಕಿಲೋಮೀಟರ್ ಸಿಟಿ ಆಗಿರ್ಬೋದು. ಸೊ ಯಾವ ಪಾರ್ಟಿಗೆ ಬಳ್ಳಾರಿ ಡೆವಲಪ್ ಆಗಿದೆ ಅಂದರೆ ಸೊ ಇಲ್ಲಿ ಬಡವರಂತೂ ಫ್ಲ್ಯಾಟ್ ತಗೊಬೇಕೆ ತುಂಬ ಕಷ್ಟ ಇಲ್ಲಿ. ಸೊ ಆ ಥರ ಡೆವಲಪ್ ಆಗಿದೆ ಬಳ್ಳಾರಿ. ಅದೇ ಇಲ್ಲಿ ವಿಪರ್ಯಾಸ ಅಂದರೆ.
ಸೊ ನಾನು ಇಲ್ಲಿಂದ ಇವತ್ತು ಬಳ್ಳಾರಿಯಲ್ಲಿ ಮಂಜು ಮುಸುಕಿದ ವಾತಾವರಣ ಇದೆ. ಸೊ ಮೇಲೆ ಎಲ್ಲ ಚಳಿ ಆಗ್ತಾ ತಣ್ಣಗೆ ಎಷ್ಟು ಚೆನ್ನಾಗಿದೆ. ಸೊ ವೀವ್ ಎಲ್ಲ ಬಳ್ಳಾರಿ ನೀವು ಈಗ ನಾನು ನೋಡಿಸ್ತೀನಿ ನಿಮಗೆ ವಿತ್ ಝೂ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಸೊ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಸೊ ಯೂಟ್ಯೂಬರು ಒಂದು ಕಮೆಂಟ್ ಸೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ನೀವು ಕೊಡಿರಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಾನು ಯಾವ ರೀತಿ ಇಂಪ್ರೂವ್ ಆಗಬೇಕಂತ. ಸೊ ಇಂಪ್ರೂವ್ ಆಗೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ.